10 ಗಂಟೆಗಳ ಸುದೀರ್ಘವಾದ ಶಸ್ತ್ರಚಿಕಿತ್ಸೆಯ ಮೂಲಕ ಶ್ವಾಸಕೋಶದಲ್ಲಿ 40ಕ್ಕೂ ಹೆಚ್ಚು ಕ್ಯಾನ್ಸರ್ ನಿಕ್ಷೇಪಗಳನ್ನು ಯಶಸ್ವಿಯಾಗಿ ದೇರಳಕಟ್ಟೆ ಯನಪೋಯ ವೈದ್ಯರ ತಂಡವು ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆದಿದ್ದು, ಯನಪೋಯ ವೈದ್ಯಕೀಯ ಕಾಲೇಜಿನ ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ನಡೆಸಿರುವ ಸಾಧನೆ ದೇಶದಲ್ಲೇ ಮೊದಲು ಎಂದು ವೈದ್ಯರ ತಂಡ ತಿಳಿಸಿದೆ. ದೇರಳಕಟ್ಟೆ ಯನಪೋಯ ಸಂಸ್ಥೆಯಲ್ಲಿ ವೈದ್ಯರ ತಂಡ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಶಸ್ತ್ರಚಿಕಿತ್ಸೆಯ 9 ದಿನಗಳಲ್ಲೇ ಮಗು ಚೇತರಿಕೆಯನ್ನು ಪಡೆದುಕೊಂಡಿದೆ. 9 ವರ್ಷದ ಹೆಣ್ಣು ಮಗುವಿನ ದೇಹದ 4 ವಿವಿಧ ಭಾಗಗಳಾದ ಕಣ್ಣು, ತೊಡೆಯ ಮೂಳೆ, ಕರುಳು ಮತ್ತು ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ಲು. ತನ್ನ 9ನೇ ತಿಂಗಳಿನಲ್ಲಿ ಮಧುರೈ ಅರವಿಂದ್ ಆಸ್ಪತ್ರೆ ಮತ್ತು ಹೈದರಾಬಾದ್ ದೃಷ್ಟಿ ಕೇಂದ್ರದಲ್ಲಿ ಕಣ್ಣಿನ ಅರ್ಬುದ ರೋಗಕ್ಕೆ ಚಿಕಿತ್ಸೆ ಪಡೆದಿದ್ಲು. 2021ರಲ್ಲಿ ತೊಡೆಮೂಳೆಯ ಅರ್ಬುದ ರೋಗಕ್ಕೆ ಕೊಚ್ಚಿಯ ಲೇಕ್ ಶೋರ್ ಆಸ್ಪತ್ರೆ ಮತ್ತು ಎಸ್ವಿಟಿ ಆಸ್ಪತ್ರೆ ತಿರುವನಂತಪುರದಲ್ಲಿ ಚಿಕಿತ್ಸೆ ಪಡೆದಿದೆ. 2022ರಲ್ಲಿ ಕೊಚ್ಚಿಯಲ್ಲಿ ಶ್ವಾಸಕೋಶದ ದ್ವಿತೀಯಕಗಳಿಗೆ ಚಿಕಿತ್ಸೆ ಹಾಗೂ 2023ರಲ್ಲಿ ತಿರುವನಂತಪುರದ ಸರ್ಕಾರಿ ಕಾಲೇಜಿನಲ್ಲಿ ಕರುಳಿನ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆದು ನಂತರ ಮಿತ್ರ ಆಸ್ಪತ್ರೆ ಕ್ಯಾಲಿಕಟ್ನಲ್ಲಿ ಚಿಕಿತ್ಸೆ ಮುಂದುವರೆಸಿದ್ರು. ಈ ಸಮಯದಲ್ಲಿ ಶ್ವಾಸಕೋಶದ ದ್ವಿತೀಯಕಗಳ ಕ್ಯಾನ್ಸರ್ ಮತ್ತೆ ಉಲ್ಬಣಗೊಂಡಿದ್ದು ಕಂಡುಬಂದು ಇದಕ್ಕೆ ಹೆಚ್ಚಿನ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವುದಾಗಿ ಸೂಚಿಸಲಾಗಿತ್ತು. ಪ್ರಸಕ್ತ ರೋಗ ಸ್ಥಿತಿಯು ಭಾರತದಾದ್ಯಂತ 250ಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನು ಒಳಗೊಂಡಿರುವ ರಾಷ್ಟ್ರೀಯ ಕ್ಯಾನ್ಸರ್ ಗ್ರಿಡ್ನಲ್ಲಿ ಮುಂದಿನ ನಿರ್ವಹಣೆಯ ಕುರಿತು ಚರ್ಚಿಸಲಾಯಿತು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆಯನ್ನು ನಿರ್ಧರಿಸಲಾಯಿತು. ಸೂಚಿಸಿದಂತಹ ಶಸ್ತ್ರಚಿಕಿತ್ಸೆ ಅತ್ಯಂತ ಸಂಕೀರ್ಣ ಮತ್ತು ಕ್ಲಿಷ್ಟಕರವಾಗಿರುವುದರಿಂದ ರೋಗಿಯ ಪರಿವಾರವನ್ನು ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಅಥವಾ ಮಂಗಳೂರಿನ ಯನಪೋಯ ವೈದ್ಯಕೀಯ ಕಾಲೇಜಿನ ಡಾ ಜಲಾಲುದ್ದೀನ್ ಅಕ್ಬರ್ ಅವರನ್ನು ಸಂಪರ್ಕಿಸಲು ಮಾರ್ಗದರ್ಶಿಸಲಾಗಿತ್ತು. ರೋಗಿಯ ಸಂಬಂಧಿಕರು ಮಂಗಳೂರಿನ ಡಾ ಜಲಾಲುದ್ದೀನ್ ಅಕ್ಬರ್ ಅವರ ಬಳಿ ಚಿಕಿತ್ಸೆ ಪಡೆಯಲು ಆದ್ಯತೆ ನೀಡಿರುವುದರಿಂದ ಪ್ರಕರಣವನ್ನು ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಟ್ಯೂಮರ್ ಬೋರ್ಡ್ನಲ್ಲಿ ಚರ್ಚಿಸಲಾಯಿತು ಹಾಗೂ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೌಕರ್ಯಗಳ ಲಭ್ಯತೆ ಇರುವುದರಿಂದ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯನ್ನು ಇಲ್ಲಿ ನಡೆಸಲು ನಿರ್ಧರಿಸಲಾಯಿತು. ಅದರಂತೆ 10 ಗಂಟೆಗಳ ದೀರ್ಘ ಶಸ್ತ್ರಚಿಕಿತ್ಸೆಯಿಂದ ಶ್ವಾಸಕೋಶ ಹಾಗೂ 2 ಪಕ್ಕೆಲುಬುಗಳಿಂದ ಎಲ್ಲ ಗೆಡ್ಡೆಗಳನ್ನು ತೆಗೆದು ಭಾರತದಲ್ಲೇ ಶಸ್ತ್ರಚಿಕಿತ್ಸೆಯ ಮೂಲಕ ಅತಿ ಹೆಚ್ಚು ಗೆಡ್ಡೆಗಳನ್ನು ತೆಗೆದ ಕೀರ್ತಿಗೆ ತಂಡವು ಭಾಜನವಾಗಿದೆ. 9 ತಿಂಗಳಿಂದ 9 ವರ್ಷವರೆಗೂ ಅವರು ಕೈ ಬಿಡದೆ ಈಗ ಅವರ ಹಿಸ್ಟ್ರಿ ನೋಡಿದರೆ ಎಷ್ಟು ಸಿಟಿಗೆ ಓಡಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ. ಅವರ ಊರಿರೋದು ಕೊಲ್ಲಂ ಅಂದರೆ ಡೌನ್ ಸೌತ್ ಕೇರಳ. ಅಲ್ಲಿಂದ ಪಾಪ ಕೊಚ್ಚಿನ್, ಟ್ರಿವಾಂಡ್ರಮ್, ಕ್ಯಾಲಿಕಟ್, ಹೈದರಾಬಾದ್ ಅಂದರೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಒಂದು ಆ್ಯಕ್ಚುಲಿ ಇಟ್ ಇಸ್ ಎ ಗ್ರೇಟ್ ಪೇರೆಂಟ್ಸ್ ಸಪೋರ್ಟ್. ಆ್ಯಂಡ್ ಈ ಮಗುವನ್ನು ನಾವು ನೋಡಿದರೆ ಅಂದರೆ ಅವಳು ಇಷ್ಟು ಈಗ ಸರ್ಜರಿ ಆಗಿದೆ, ನೀವು ಹೋಗಿ ನೋಡಿದರೆ ಏನು ಆ್ಯಕ್ಟಿವ್ ಇದ್ದಾಳೆ ಅಂದರೆ ಅವಳಿಗೆ ಇಷ್ಟು ದೊಡ್ಡ ಒಂದು ಮೇಜರ್ ಸರ್ಜರಿ ಆಗಿದ್ದು ಗೊತ್ತಾಗಲ್ಲ. ಆ್ಯಂಡ್ ನೋಡಿದರೆ ನಮಗೆ ಒಂಥರ ಯು ಫೀಲ್ ಸ್ಯಾಡ್, ಯಾಕೆ ಈ ಥರ ಈ ಮಗುವಿಗೆ ಇಷ್ಟೊಂದು ಕಷ್ಟ. ಆದರೆ ನಮ್ಮ ಕಡೆಯಿಂದ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ಈಗ ನೋಡಿದರೆ ಆಲ್ಮೋಸ್ಟ್ ಹೋಲ್ ಆಫ್ ಕೇರಳದಲ್ಲಿ ಯಾರು ಇದನ್ನು ತಗೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಅವರು ಮಂಗಳೂರಿಗೆ ಇಲ್ಲಾಂದರೆ ಟಾಟಾ ಮೆಮೋರಿಯಲ್ಗೆ ಹೋಗಬೇಕಾಗಿತ್ತು. ಬಟ್ ಅವರು ಪ್ರಿಫರ್ ಟು ಕಮ್ ಟು ಮ್ಯಾಂಗ್ಳೂರ್. ಬಿಕಾಸ್ ಮಂಗಳೂರಿಗೆ ಮೊದಲಿಂದಲೇ ಈಗ ನಾವು ಆ್ಯಕ್ಚುಲಿ ಸ್ವಲ್ಪ ಮೆಡಿಕಲ್ ಫೀಲ್ಡಲ್ಲಿ ಸ್ವಲ್ಪ ಡೌನ್ ಆಗಿದ್ದೇವೆ. ಆದರೆ ಒಂದು 30 ವರ್ಷ ಹಿಂದೆ ಮ್ಯಾಂಗ್ಳೂರ್ ಆಸ್ ಎ ಸೆಂಟರ್ ಫಾರ್ ಆಲ್ ಹೆಲ್ತ್ ಕೇರ್. ಮ್ಯಾಂಗ್ಳೂರ್ ಪೀಪಲ್ ಕೇರಳದಿಂದ ಎಲ್ಲ ಈಚೆ ಬರ್ತಾಯಿದ್ರು. ಬಟ್ ನಮ್ಮಲ್ಲಿ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಕಡೆ ಬೆಳೆದಿಲ್ಲ. ಬಟ್ ನಾವು ಇನ್ ದ ಲಾಸ್ಟ್ 10 years our infrastructure has gone much better and we are again one of the best centers around the country is Bangalore. So this is a proud moment for us to say that the patient has preferred to come to Bangalore for the treatment. So that is what I want to convey. First is that I respect the parent and that child. The child is a real big fighter, and that is why she is one of the biggest fighting for her life without knowing what she is fighting for. And her parents who have
gone through all this. For the last 9 years, they have been suffering, going from one hospital to another. Probably, I don't think he's having time to work, but still he is going around trying to treat a girl child. Is an example for our country where the girl child is being sacrificed for the male child. So this is something amazing that we have to actually promote, to make people understand that there are parents who are examples of where they have to protect their girl child. Post operative care ಅಂದರೆ ಆ್ಯಕ್ಚುಲಿ ಇದಂದರೆ ಇಷ್ಟು ಲಂಗ್ಸ್ ತೆಗೆದ ತಕ್ಷಣ ಪೇಷಂಟ್ ಇದು ಶ್ವಾಸಕೋಶ ಬ್ರೀದಿಂಗ್ ಡಿಫಿಕಲ್ಟಿ, ಇಲ್ಲಾಂದರೆ ಲಂಗ್ಸ್ ವಾಪಸ್ ಎಕ್ಸ್ಪಾಂಡ್ ಆಗಲ್ಲ. ಮತ್ತು ಇದು ಬರೀ ಲಂಗ್ಸ್ ಇದು ಮಾತ್ರ ಅಲ್ಲ, 2 ರಿಬ್ಸ್ ಸಹ ತೆಗೆದುಬಿಟ್ಟಿದೆ, ಯಾಕೆಂದರೆ ಟ್ಯೂಮರ್ ಅದಕ್ಕೆ ಸ್ಟಕ್ ಆಗಿತ್ತು. ಸೊ ಪೋಸ್ಟ್ ಆಪ್ರೇಟಿವ್ಲಿ ನಾವು ಯಾವ ಸರ್ಜರಿ ಎದೆ ಮೇಲೆ ಮಾಡಿದರೆ ಪ್ರಾಬ್ಲಮ್ ಆ ಭಾಗ ಬ್ರೀದಿಂಗ್ ಸರಿಯಾಗಿ ಆಗಲ್ಲ, ಆವಾಗ ಆ ಲಂಗ್ಸ್ ಕೊಲಾಪ್ಸ್ ಆಗ್ತದೆ. ಕೊಲಾಪ್ಸ್ ಆದರೆ ವಾಪಸ್ ರಿಓಪನ್ ಆಗಲ್ಲ. ಸೊ ದ್ಯಾಟ್ ಈಸ್ ಅ ಡೇಂಜರ್ ದಟ್ ಪೇಷಂಟ್ ಕ್ಯಾನ್ ಡೈ. ಸೊ ಈ ಥರ ಇರುವಾಗ ವಿ ಕೀಪ್ ದಮ್ ಆನ್ ವೆಂಟಿಲೇಟರ್ ಫಾರ್ ಸಮ್ ಟೈಮ್ ಮೋರ್. ಆಮೇಲೆ ಇಮಿಡಿಯೇಟ್ ಏನಾದರೂ ಆ ಥರ ಆದರೆ ಬ್ರಾಂಕೋಸ್ಕೋಪಿ ಮಾಡಿ ಆ ಬ್ಲಾಕ್ಸ್ಗಳನ್ನೆಲ್ಲ ತೆಗೆದು ಇಂಟಿಬೇಟ್ ಮಾಡಬೇಕು. ಸೊ ಈ ಪೇಷಂಟ್ಗೆ ಒಂದು ದಿನ ಆ ಥರ ಆಯಿತು, ಇಮಿಡಿಯೇಟ್ಲಿ ಡಾಕ್ಟರ್ ನೂರ್ ಮತ್ತು ಡಾಕ್ಟರ್ ಆದರ್ಶ್ ಇವರು ಓಡಿ ಬಂದುಬಿಟ್ಟು ಸಂಡೇ ರಾತ್ರಿ 10 ಗಂಟೆಗೆ ಬಂದುಬಿಟ್ಟು ದೇ ಡಿಡ್ ದ ಬ್ರಾಂಕೋಸ್ಕೋಪಿ, ಓಪನ್ಡ್ ದ ಬ್ಲಾಕ್ಸ್ ಆ್ಯಂಡ್ reintubated, and that within 2 days patient recovered. So infrastructure is one very important thing that we require, and more is the skill to, and you should have the confidence. For a surgeon, 2 things come into play. One is skill, and then he should be confident. These are the 2 main things. It is like a cricket player who is batting, he has to have both. He has to have skill and he has to have confidence, he will win the match. It's the same thing like that for a surgeon also. You have to have the confidence, you have to have the skill, and you should be confident of your skill. These are the 3 things of any surgeon. So, and you should have a team. So the team is one actually helps you to finally win the match. And more than anybody, it is the parent of the patient whom we have to really salute and appreciate for all the effort they have taken. Even when they are facing defeat, they are fighting back to win. Okay, they are not giving up. That is what we have to always understand. The doctors are only forming the 50-60% of the fight. It is actually the patient, and the patient party actually is also an important component. In my, I think I joined the Department of Cancer Surgery in 95 in Kidwai. I worked there for 5 years in the Regional Cancer Center, and now in Mangalore for now 23 years. I have not seen a case with so many cancers and surviving. I have not seen, and I have tried searching the literature. Nowhere it is reported that from 9 years and again and again and again and again recovering and going back home, smiling face of the child is actually a reward for us. The child is 9 months starting this cancer disease in battle, cancer disease. 9 months retinoblastoma, bilateral retinoblastoma. Then 21 developed osteosarcoma, the major surgery is the right femur. Then 6 months right leg surgery, upper lobe. Totally confusion my life to at 9 years to continue the treatment in and support. But my daughter is angel. This coming 2-3 times my daughter is very dangerous situations will coming up. Then last 223 we developed into 3 tumors in right leg sarcoma. Then ask all doctor surgeon and 26 Maitra Hospital in National Cancer Society asking the surgery remove. Then after 2 years future my life brightness. But I am asking all the Kerala all doctors
opinion, the surgery to removal. To all doctors, not possible to opinion. To risk for factor of the baby. The surgery after not recovery, to all Kerala doctors and opinion and surgery after not recovery to my baby. Then right to leg on the fourth surgery 2 years before. പക്ഷേ I suggested Dr. Jalaluddin Akbar, thank you sir, my daughter saving my life. ഞങ്ങൾ കൺസൾട്ട് ചെയ്തു ഡോക്ടർ പറഞ്ഞു ഡോണ്ട് വറി, ഐ വിൽ മാനേജ് to admitted 3 weeks before and further surgery 42 months removed. Thank you for sir, very very good, thank you. My daughter says I says okay, better my baby tomorrow to discharge. I am going to my home. Thank you for all team doctor, my recovery baby, to support pediatric and oncology surgeons. ಅಪರೂಪದ ಯಶಸ್ವಿ ಶಸ್ತ್ರಚಿಕಿತ್ಸೆಯ ಮಾರ್ಗದರ್ಶನವನ್ನು ಯೆನಪೋಯ ಪರಿಗಣಿತ ವಿವಿಯ ಕುಲಪತಿ ಡಾಕ್ಟರ್ ವಿಜಯಕುಮಾರ್ ಎಂ ಮಾರ್ಗದರ್ಶನದಲ್ಲಿ, ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ನೇತೃತ್ವದಲ್ಲಿ ಡಾಕ್ಟರ್ ಎಚ್.ಟಿ. ಅಮರ್ ರಾವ್, ಡಾಕ್ಟರ್ ನೂರ್ ಮೊಹಮ್ಮದ್ ಅವರನ್ನೊಳಗೊಂಡ ಶಸ್ತ್ರಚಿಕಿತ್ಸಾ ತಂಡ ಹಾಗೂ ಅರೆವಳಿಕೆ ತಜ್ಞರಾದ ಡಾಕ್ಟರ್ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಡಾಕ್ಟರ್ ಸಂದೇಶ್, ಡಾಕ್ಟರ್ ಆದರ್ಶ್, ಡಾಕ್ಟರ್ ವಿನೀತ್ ಇವರುಗಳು ಭಾಗವಹಿಸಿದ್ರು. ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬ್ ರೆಹಮಾನ್ ಎಎ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.